ಸ್ಕ್ಯಾನಿಂಗ್ ಸಮಸ್ಯೆ, ವೈದ್ಯರು ಸಮಸ್ಯೆ, ಈಗ ಔಷಧಿಯ ಕಿರಿಕ್. ಅವಧಿ ಮುಗಿದ ಔಷಧಿಗಳನ್ನ ರೋಗಿಗಳಿಗೆ ವೈದ್ಯರು ಕೊಟ್ಟಿದ್ದಾರೆ. ಗದಗದ ಶಿರಹಟ್ಟಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಂತಹ ದುರ್ಘಟನೆ ಇದು. ಈಗಾಗಲೇ ಇರುವಂತಹ ಸಾಲು ಸಾಲು ಸಮಸ್ಯೆಗಳು. ಸ್ಕ್ಯಾನಿಂಗ್ ಸ್ಟಾಪ್ ಆಗಿದೆ, ಬಂದ್ ಮಾಡಿದ್ದಾರೆ. ವೈದ್ಯರು ಕೂಡ ಇಲ್ಲ ಸರಿಯಾಗಿ. ಈಗ ಔಷಧಿ ಎಕ್ಸ್ಪೈರ್ ಆಗಿರುವಂತಹ ಔಷಧಿಗಳನ್ನು ಕೊಡಲಾಗಿದೆ. ರೋಗಿಗಳು ಒದಾಡ್ತಾ ಇದ್ದಾರೆ ಪಾಪ. ಗದಗದ ಶಿರಹಟ್ಟಿಯ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಂತಹ ಘಟನೆ ಇದು. ಎಕ್ಸ್ಪೈರಿ ಔಷಧಿ ಕೊಟ್ಟಿದ್ದಕ್ಕೆ ಗಲಾಟೆ ಮಾಡಿದ್ದಾರೆ ಜನ. ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ರೊಚ್ಚಿಗೆದ್ದಿದ್ದಾರೆ. ಆಸ್ಪತ್ರೆಯ ಔಷಧಿ ವಿಭಾಗವನ್ನು ಬಂದ್ ಮಾಡಿಕೊಂಡಿದ್ದಾರೆ ಸಿಬ್ಬಂದಿ. ಹಿರಿಯ ವೈದ್ಯಾಧಿಕಾರಿಗಳ ನಿರ್ಲಕ್ಷ್ಯಕ್ಕೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾರೆ. ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಯಾರು ವೈದ್ಯಾಧಿಕಾರಿಗಳು ಸ್ಥಳಕ್ಕೆ ಬರ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮಾರ್ಚ್ 2025 ಕಳೆದ ವರ್ಷದ ಮೆಡಿಸನ್ ಇದು, ಅದನ್ನು ಕೊಟ್ಟಿದ್ದಾರೆ. ಇದನ್ನ ಯಾರೋ ಪಾಪ ನೋಡಿ ಗೊತ್ತಾಗಿದೆ. ಅದು ಎಷ್ಟು ಜನರಿಗಿದು ಪ್ರೊವೈಡ್ ಆಗಿದೆ ಗೊತ್ತಿಲ್ಲ, ಎಷ್ಟು ಜನ ರೋಗಿಗಳಿಗೆ ಇದನ್ನೆಲ್ಲ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಆಮೇಲೆ ಯಾವ ರೋಗಕ್ಕೆ ಯಾವ ಹಿನ್ನೆಲೆಯಲ್ಲಿ ಕೊಟ್ಟಿರುವಂಥ ಔಷಧಿ ಅನ್ನೋದು ಕೂಡ ಗೊತ್ತಿಲ್ಲ. ಸೊ ಇದನ್ನು ತೆಗೆದುಕೊಂಡಂಥ ಪರಿಸ್ಥಿತಿ ಏನಾಗಬೇಡ. ನಮ್ಮ ತಾಯಿಯವರು ಮಂತ್ಲಿ ಟ್ಯಾಬ್ಲೆಟ್ ತೊಗೊತಿದ್ರಿ. ಸ್ವಲ್ಪ ಸೈಕಾಲಜಿ ಪ್ರಾಬ್ಲಮ್ಲಿದ್ದ ಇನ್ನು ಮೊನ್ನೆ 17ನೇ ತಾರೀಕಿಗೆ ಬಂದಿದ್ದು ಟ್ಯಾಬ್ಲೆಟ್ ತೊಗೊಳಕ್ರಿ ಅವರು. ಬಟ್ ಈ ಟ್ಯಾಬ್ಲೆಟ್ ಎಕ್ಸ್ಪೈರ್ ಆಗಿದ್ದು ಕೊಟ್ಟು ಕಳಿಸಿದ್ರು ಸರ್ ಅವರು. ಬಟ್ ನಮ್ಮ ಮಮ್ಮಿಯವರು ಟ್ಯಾಬ್ಲೆಟ್ ಎಕ್ಸ್ಪೈರಿ ಡೇಟ್ ನೋಡಿಲ್ಲ. ನೈಟ್ ತೊಗೊಂಡಿದ್ದಾಳೆ. ಸ್ವಲ್ಪ ಅವ್ರ ಪ್ರಾಬ್ಲಮ್ ಆಯ್ತು ಸರ್. ಅಸ್ತವ್ಯಸ್ತಾಗಿ ನಾ ತಲೆ ತಿರುಗೋದು, ಚಕ್ರ ಬರೋದು ಈ ಥರ ಆಗದ. ನಾ ಡೇಟ್ ನೋಡಿದ್ದೀನಿ, ಬಟ್ ಇದು ಎಕ್ಸ್ಪೈರ್ ಆಗಿತ್ತು. ನೋಡಿದಾಗ ಇದು ಸ್ಯಾಟರ್ಡೆ ಹಾಫ್ ಡೇ ಇತ್ತು, ಸಂಡೇ ಲೀವ್ ಇತ್ತು. ಹೀಗಾಗಿ ನಾ ಆ ದಿನ ಬರಲಿಲ್ಲ. ಬಟ್ ನಾ ಇವತ್ತು ಮಾರ್ನಿಂಗ್ ಬಂದಿದ್ದೆ. ಬಟ್ ಇವರು ಡಾಕ್ಟರ್ ಕೈಗೆ ನಾವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದರಲ್ಲಿ ನೋಡಿದರೆ ಎಂಟ್ರಿ ಮಾಡಿದ್ದೆ ಸರ್. ಬಟ್ ಟ್ಯಾಬ್ಲೆಟ್ ಮಾತ್ರ ಇಲ್ಲೇ ತೊಗೊಂಡಿದ್ದು. ಇದು ಹೊರಗೆ ಎಲ್ಲಿ ಕೊಟ್ಟಿಲ್ಲ ಸರ್. ನಮ್ಮ ಟ್ಯಾಬ್ಲೆಟು ಇವರೇ ಕೊಟ್ಟಿದ್ದಾರೆ. ಡಾಕ್ಟರ್ ನಾವು ಕೊಟ್ಟೇ ಇಲ್ಲ, ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸರ್. ಬೆಳಿಗ್ಗೆ ಆಪ್ರೇಷನ್ ಮಾಡ್ಯಾರ್ರಿ. ಬೆಳಿಗ್ಗೆ ಕಣ್ಣಿನ ಆಪ್ರೇಷನ್ ಮಾಡ್ರಿ. ಇವತ್ತು ಎಂಡಿಂದಲ್ಲಿ ತೋರಿಸ್ಕೊಂಡಿದ್ರಿ, ಇವತ್ತು ಬಂದ್ರಿ ಮಾಡಿಸ್ಕೊಂಡ್ರಿ ಆಪ್ರೇಷನ್. ಹೊಳಗೆ ಗುಳಿಗೆ ತೊಗೊಂಬಂತ ಸರ್ ಕಳಿಸಿದ್ರಿ ಡಾಕ್ಟ್ರ್. ಹೊರ ಬಂದು ಕೊಡೋದನ್ನ ಬಂದ್ ಮಾಡಿಬಿಟ್ರು. ಬಂದ್ ಮಾಡಿ ಅಲ್ಲಿ ಕೊಡ್ತಾರಂದ್ರೆ ಅವ್ರು ಹೇಳಿದ್ರು ಅಲ್ಲೇ ಗುಳಿಗೆ ಬಂದ್ ಮಾಡ್ರವ, ಏನು ಮಾಡೋಕ್ಕಾಗತ್ತೆ ಅಂತ ಅವ್ರು ಕೇಳ್ತಾರೆ. ಮತ್ತು ನಾವು ಸರ್ 17ನೇ ತಾರೀಕಿಗೆ ಆಶಾಬಿ ದೊಡ್ಡಮನಿ ಅನ್ನೋಂಥ ಪೇಷಂಟ್ ಇಲ್ಲಿ ಬಂದು ಕ್ಲೋಬಾಜಮ್ ಅನ್ನೋ ಟ್ಯಾಬ್ಲೆಟ್ ತೊಗೊಂಡು ಹೋಗ್ತಾರೆ. ಒಂದು ತಿಂಗಳಿಗೆ ಆಗುವಷ್ಟು 30 ಟ್ಯಾಬ್ಲೆಟ್ ಕೊಟ್ಟಿರ್ತಾರೆ. ಅದು ಈ ವರ್ಷ ಫೆಬ್ರವರಿ 17ನೇ ತಾರೀಕಿಗೆ ಕೊಟ್ಟಿರುವಂಥದ್ದು. ಬಟ್ ಇದ್ರ ಮೇಲೆ ನೀವು ಡೇಟ್ ನೋಡ್ಬೋದು. ಆಲ್ರೆಡಿ ಜನವರಿ 2026 ಎಕ್ಸ್ಪೈರ್ ಆಗೈತಿ. ಇದನ್ನ ಪ್ರಶ್ನೆ ಮಾಡ್ಲಿಕ್ಕೆ ಹೋದಾಗ ಡಾಕ್ಟರ್ ಗೋಪಾಲ್ ರಾಜ್ ಅವರು ಗುಂಡಾವರ್ತನೆ ಏನೋ ಅನ್ನೋ ಗತೆ ನಮ್ಮ ಜೊತೆ ಮಾತಾಡ್ಯಾರ. ಡಿಪಾರ್ಟ್ಮೆಂಟ್ ಅವ್ರು ಕರೆಸಿ ಹೊರಗೆ ಹಾಕ್ಯಾರ. ಸ್ವಯಂ ಪ್ರೇರಿತವಾಗಿ ಹಾಸ್ಪಿಟ್ಲ್ ಬಂದ್ ಮಾಡ್ಯಾರ. ಇವರು ಏನು ಅಥಾರಿಟಿ ಇಟ್ಕೊಂಡು ಹಾಸ್ಪಿಟ್ಲ್ ಬಂದ್ ಮಾಡಿದ್ರು. 100 ಪೇಷಂಟ್ ಅದಾರ ರೀ ಹಳ್ಳಿಯಿಂದ ಬಂದವರು. ಆಮೇಲೆ ಇದು ಒಂದೇ ಕೇಸ್ ಅಲ್ಲ ಸರ್. ಇವತ್ತು ಇದನ್ನು ನಾವು ಬೆಳಕಿಗೆ ತಂದಿಂದ 2-3 ಮಂದಿ ಬಂದು ತಮ್ಮ ಚೀಟಿ ಮತ್ತು ಟ್ಯಾಬ್ಲೆಟ್ಸ್ ತೋರಿಸ್ಯಾರ್ರಿ. ಅವು ಟ್ಯಾಬ್ಲೆಟ್ ಅದಾವೆ ನಮ್ಮ ಕಡೆ. ಅವು ಆಲ್ರೆಡಿ ಎಕ್ಸ್ಪೈರ್ ಆಗ್ಯಾವ. ನಮ್ಮ ಹುಡುಗ ಆರಾಮಿಲ್ರಿ ಸರ್. ವಾಂತಿ ಜ್ವರ ಎಲ್ಲ ಅದ ರೀ ಸರ್. 4 ದಿವಸ ಆತ್ರಿ ಸರ್. ಈಗ ಕರ್ಕೊಂಡು ಬಂದೇನ್ರಿ ಸರ್. ಡಾಕ್ಟರ್ ಇಲ್ಲೇನು ಅಂತೇಳಿ ಅನ್ನ ಮುಂದೆ ಇಲ್ರಿ ಅವರು ಎಲ್ಲ ಬಂದ್ ಮಾಡ್ಯಾರ ಅಂತೇಳಿ ಅನ್ನಕಂತಾರೆ ಸರ್. ಏನೈತೇನ್ರಿ ಸರ್. ಆಮೇಲೆ 3 ಗಂಟೆಗೆ ನೋಡ್ತೀವ, ಡಾಕ್ಟರ್ ಬರ್ತಾರೆ, ಆಮೇಲೆ ನೋಡ್ತೀವಿ ಅಂತೇಳಿ ಅನ್ನಕಂತಾರೆ ಸರ್. ಅವರಿಗೆ ಇಲ್ಲಿ ಬಂದು ಕೇಳಿದ್ದಾರೆ ಸರ್. ಇಲ್ರಿ ಡಾಕ್ಟರ್ ಅಂತೇಳಿ ಅಂತಾರೆ ಸರ್. ನೋಡ್ರಿ ಪೇಷಂಟೇ ನೋಡಾಕ್ತಾ ಇಲ್ರಿ ಸರ್. ಏನು ಮಾಡ್ಬೇಕ್ರಿ ಸರ್ ನಾವು ಈಗ ದಣೆ ಬೈಕಿ ಮೇಲೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂಪರ್ಕದಲ್ಲಿದ್ದಾರೆ. ಸಂತೋಷ, ಏನಿದು ಒಬ್ಬೊಬ್ಬರ ಕತೆ ಒಂದೊಂದು ಥರ ಇದೆ ಪಾಪ. ಒದ್ದಾಡ್ತಾ ಇದ್ದಾರೆ ಅವರೆಲ್ಲ. ಒಂದು ಕಡೆ ಎಕ್ಸ್ಪೈರಿ ಆಗಿರುವಂಥ ಮೆಡಿಸಿನ್ಸ್ ಕೊಡ್ತಾರೆ ಅಂದರೆ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ಇವರಿಗೆ? ಅದಾದಮೇಲೆ ಅದನ್ನು ಕ್ಲೋಸ್ ಮಾಡ್ಕೊಂಡು ಹೋಗಿದ್ಯಾಕೆ? ಯಾರು ಹಿರಿಯ ಅಧಿಕಾರಿಗಳೇ ಇಲ್ಲ ಅಂತೆ? ಹೌದು ಅರುಣ್, ಏನು ಗದಗ ಜಿಲ್ಲೆಯ ಸಿರಹಟ್ಟಿ ಪಟ್ಟಣದಲ್ಲಿರ್ತಕ್ಕಂಥ ತಾಲೂಕು ಆಸ್ಪತ್ರೆಗೆ ಬಂದಂತಹ ರೋಗಿಗಳು ಕೂಡ ಇವತ್ತು ಪರದಾಡುವಂತಹ ಪರಿಸ್ಥಿತಿ ಕೂಡ ಈಗ ನಿರ್ಮಾಣವಾಗಿರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಸಿರಹಟ್ಟಿಯ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಶಾಹಿದಾ ಬಿ ಅನ್ನುವಂತಹ ಒಂದು ಮಹಿಳೆ ಸಹ ಚಿಕಿತ್ಸೆ ಪಡೆದಿದ್ಲು. 17ನೇ ತಾರೀಕಿಗೆ ಅವರು ಬಂದು ಚಿಕಿತ್ಸೆ ಪಡೆದಂತಹ ಸಂದರ್ಭದಲ್ಲಿ ಅವಳಿಗೆ ಎಕ್ಸ್ಪೈರಿ ಆದಂತಹ ಮಾತ್ರೆಗಳನ್ನ ಸಹ ಕೊಟ್ಟಿರ್ತಾರೆ. ಅದು 30 ಮಾತ್ರೆಗಳನ್ನು ಕೂಡ ಕೊಟ್ಟಿರ್ತಾರೆ. ಆ 30 ಮಾತ್ರೆಯಲ್ಲಿ ಒಂದು ಮಾತ್ರೆಯನ್ನು ಸೇವಿಸಿದ ಸಂದರ್ಭದಲ್ಲಿ ಕೂಡ ಆಕೆಗೆ ಅನಾರೋಗ್ಯಕ್ಕೆ ಮತ್ತಷ್ಟು ಆಕೆ ತುತ್ತಾಗ್ತಾಳೆ. ಹೀಗಾಗಿ ಬಂದು ಆತನ ಏನು ಆ ಮಹಿಳೆಯ ಮಗ ಅದನ್ನ ನೋಡಿದಾಗ ಅದು ಎಕ್ಸ್ಪೈರಿ ಆಗಿರುತ್ತೆ. ಹೀಗಾಗಿ ಎಕ್ಸ್ಪೈರಿ ಆದಂತ ಮೆಡಿಸಿನ್ ಗಳನ್ನ ತೆಗೆದುಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಕೂಡ ಮರಳಿ ಕೊಡೋಲ್ಲ. ಹೀಗಾಗಿ ಆಸ್ಪತ್ರೆಗೆ ಬಂದು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿರ್ತಕ್ಕಂಥ ವೈದ್ಯರು ಆತನಿಗೆ ಕೂಡ ತರಾಟೆಗೆ ತೆಗೆದುಕೊಳ್ತಾರೆ. ಆತನ ಮೇಲೇನು ನಾವಿಲ್ಲಿ ಯಾವುದೇ ರೀತಿ ಇಲ್ಲಿ ಆಸ್ಪತ್ರೆಯಲ್ಲಿ ಈ ಔಷಧಿಯನ್ನ ನಾವು ಕೊಟ್ಟಿಲ್ಲ ಅಂತೇಳಿ. ಆದ್ರೆ
ಆ ಒಂದು ದಾಖಲಾತಿಯಲ್ಲಿ ಕೂಡ ಎಂಟ್ರಿ ಆಗಿದೆ. ಅವಳಿಗೆ 30 ಮಾತ್ರೆಗಳನ್ನ ಈಗಾಗಲೇ ಕೊಟ್ಟಿರುವಂತದ್ದು. ಮೆಡಿಸಿನ್ ಕೊಟ್ಟರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಬಂದಂತ ಸ್ಥಳೀಯರೆಲ್ಲರೂ ಕೂಡ ಪ್ರಶ್ನೆ ಮಾಡಂತ ಸಂದರ್ಭದಲ್ಲಿ ಆ ಒಂದು ಆಸ್ಪತ್ರೆಗೆ ಬಂದಂತ ಯಾರ್ಯಾರಿದ್ದು ಅವರ ಮೇಲೆ ಕೂಡ ದೂರನ್ನು ಕೊಡಲು ಸಹ ಆ ಒಂದು ಆಸ್ಪತ್ರೆಯ ವೈದ್ಯರಾದಂತಹ ಗೋಪಾಲರಾಜ್ ಅವರು ಕೂಡ ಮುಂದಾಗಿದ್ದಾರೆ. ಅವರು ಸಿಟಿಯ ಪೊಲೀಸ್ ಠಾಣೆಗೆ ಹೋಗಿದ್ದಾರೆ. ಆದ್ರೆ ಈ ಹೋದಂತ ಸಂದರ್ಭದಲ್ಲಿ ಕಳೆದ 2 ಗಂಟೆಗಳ ಕಾಲ ಆ ಒಂದು ಆಸ್ಪತ್ರೆಯಲ್ಲಿ ಯಾವುದೇ ರೀತಿ ರೋಗಿಗಳಿಗೆ ಕೂಡ ಚಿಕಿತ್ಸೆ ಕೊಡೋದು ಕೂಡ ಆಗಿರುವುದಿಲ್ಲ. ಹೀಗಾಗಿ ಅಲ್ಲಿ ಬಂದಂತ ರೋಗಿಗಳು ಕೂಡ ನರಳಾಡುವಂತಹ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣವಾಗಿರುವಂತದ್ದು. ಯಾಕೆಂದ್ರೆ ಆ ಔಷಧಿ ಕೊಡ್ತಕ್ಕಂಥ ವಿತರಣೆ ಮಾಡ್ತಕ್ಕಂಥ ಔಷಧ ಲ್ಯಾಬ್ ಅಲ್ಲಿಯೂ ಕೂಡ ಬಂದ್ ಮಾಡಿದ್ದಾರೆ. ಜೊತೆಗೆ ಮೆಡಿಸಿನ್ ಕೊಡ್ತಕ್ಕಂಥ ವಿಭಾಗ ಕೂಡ ಬಂದ್ ಮಾಡಿದ್ದಾರೆ. ಜೊತೆಗೆ ಅಲ್ಲಿ OPD ಕೂಡ ಬಂದ್ ಮಾಡಿದ್ರಿಂದಾಗಿ ಅಲ್ಲಿ ಬಂದಂತ ಜ್ವರದಿಂದ ಬಳದಂತಹ ಮತ್ತು ವಾಂತಿ ಭೇದಿಗಳಿಂದ ಬಳತಕ್ಕಂಥ ರೋಗಿಗಳು, ಇನ್ನು ಕಣ್ಣಿನ ಚಿಕಿತ್ಸೆಗೆ ಬಂದಂತ ರೋಗಿಗಳು, ಇಂಥ ಸಾಕಷ್ಟು ರೋಗಿಗಳು ಕೂಡ ಪರದಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತ ಆರೋಗ್ಯ ಇಲಾಖೆ ಅಧಿಕಾರಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಬರ್ತಕ್ಕಂಥ ಆಸ್ಪತ್ರೆ ಇದು ಬಡವರ ಪಾಲಿನ ಸಂಜೀವಿನಿ, ಇಲ್ಲಿ ಬಡ ರೋಗಿಗಳು ಕೂಡ ಸಾಕಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿ ತೋರಿಸುವಂತ ಬಂದಂತಹ ರೋಗಿಗಳು ಇವತ್ತು ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಇನ್ನು ಇಲ್ಲಿ ಬಂದಂತ ಇನ್ನು ವೈದ್ಯಾಧಿಕಾರಿಗಳೇನಿದ್ದಾರೆ, ಈ ಒಂದು THO ಏನಿದ್ದಾರೆ ಅವ್ರನ್ನ ಕೇಳಿದಾಗ ಅವ್ರು ಇಲ್ಲ, ಇಲ್ಲಿ ಈಗ ನಾವು ಹೇಳ್ತೀವಿ ಇಲ್ಲ, ನಾನು ಈಗಾಗಲೇ DHO ಅವ್ರು ಕೂಡ ಮಾತನಾಡಿದ್ದೀನಿ, ಇಲ್ಲಿ ಏನೇನು ಸಮಸ್ಯೆ ಆಗಿದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ನಾನೊಂದು ಮೀಟಿಂಗ್ ಹೋಗಿದ್ದೆ ಅನ್ನುವಂತ ಮಾತಂದ್ರೆ ಇಲ್ಲಿ ಏನೇನು ಸಮಸ್ಯೆ ಆಗಿದ್ರು ಅನ್ನೋದ್ರ ಬಗ್ಗೆ DHOಗೂ ಕೂಡ ಮತ್ತು THOಗೂ ಗೊತ್ತಿಲ್ಲ ಅನ್ನೋದಾದ್ರೆ, ಹೀಗಾಗಿ ಇಲ್ಲಿ ಬಂದಂತ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳಿಗೆ ಯಾವುದೇ ರೀತಿ ಜೀವನದ ಮೇಲೆ ಕೂಡ ಭಯ ಹುಟ್ಟುವಂತಾಗಿದೆ. ಯಾಕಂದ್ರೆ ಯಾವ್ದಾದ್ರು ಎಕ್ಸ್ಪೈರಿ ಆದಂತ ಮೆಡಿಸಿನ್ ಕೊಟ್ಟು ಆ ರೋಗಿಗಳಿಗೆ ಒಂದು ಏನಾದ್ರೂ ಆದ್ರೂ ಹೆಚ್ಚು ಕಡಿಮೆ ಯಾರು ಅನ್ನುವಂತ ಯಕ್ಷ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಒಂದು ನಿರ್ಲಕ್ಷ್ಯ ತೋರಿದಂತಹ ಯಾರ್ಯಾರಿದ್ದಾರೆ ಅವ್ರ ಮೇಲೆ ಕಠಿಣ ಕ್ರಮಗಳಾಗಬೇಕು ಅನ್ನುವಂಥದ್ದು ಆ ರೋಗಿಗಳ ಸಂಬಂಧಿಕರಾಗಿರೋದು ಮತ್ತು ಅಲ್ಲಿ ಸಾರ್ವಜನಿಕರ ಮಾತಾಗಿರುವಂಥದ್ದು. ಅರುಣ್, ಓಕೆ, ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗೆ.